ವಿದ್ಯಾದೀಪ 2026 ವಿಶೇಷ ಸೆಮಿನಾರ್ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಬೋರ್ಡ್ ಪರೀಕ್ಷೆಗಳಿಂದ ವೃತ್ತಿಪರ ಯಶಸ್ವಿನತ್ತ ನೆರವಾಗಲು ಅದಕ್ಕೆ ದಾರಿದೀಪವಾಗಿ ಈ ವಿದ್ಯಾದೀಪ ಕಾರ್ಯಕ್ರಮ ನಮಗೆಲ್ಲರಿಗೂ ಕೂಡ ನೆರವಾಗಲಿಕ್ಕಿರುವಂಥದ್ದು. ಇದೀಗ ಬಂದಿರುವಂತಹ ಅತಿಥಿಗಳನ್ನ ಸ್ವಾಗತಿಸುವಂತಹ ಸಮಯ ಇದು. ಹಾಗಾಗಿ ರಾಜ್ಯದ ನಂಬರ್ 1 ಸುದ್ದಿವಾಹಿನಿ ನಿಮ್ಮ ನ್ಯೂಸ್ 18 ಕನ್ನಡದ ಪ್ರಧಾನ ಸಂಪಾದಕರಾದ ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಮ್ಯುನಿಕೇಷನ್ ಅಂಡ್ ಎಐ ಬಗ್ಗೆ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ನೀಡಲಿರುವ ನಮಗೆಲ್ಲರಿಗೂ ಪರಿಚಿತರು ಇವರಿದ್ರೆ ನಮ್ಗೆಲ್ಲರೂ ಕೂಡ ಸುದ್ದಿಯನ್ನ ನಾವು ನೋಡಬೇಕಾಗಿಲ್ಲ, ಕೇಳಿದ್ರೆ ಸಾಕು. ಇವರ ಸ್ವರ ಅಷ್ಟು ನಮ್ಗೆಲ್ಲರೂ ಕೂಡ ಶಕ್ತಿ ಅಂತ ಹೇಳ್ತಾ ಬೇರಾರು ಅಲ್ಲ, ನಮ್ಮ ಜೊತೆ ಇದ್ದಾರೆ ಹರಿಪ್ರಸಾದ್ ಸರ್. ಅದರ ಜೊತೆಯಾಗಿ ನಮಗೆಲ್ಲರೂ ಕೂಡ ಪರಿಚಿತರಾಗಿರುವಂತಹ ಅನಂತ್ ಪ್ರಭು ನಮ್ಮ ಜೊತೆ ಇದ್ದಾರೆ. ಸೊ ಎಲ್ಲರನ್ನ ಜೊತೆಯಾಗಿ ಸ್ವಾಗತಿಸ್ತಾ ಜೋರಾದ ಕೈ ಚಪ್ಪಾಳಿಯೊಂದಿಗೆ ಅವರನ್ನ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನಡಿಬೇಕಾದ್ರೆ ನಮ್ಮ ಮುಂದೆ ಇರುವಂತಹ ದೀಪ ಏನಿದೆ ಆ ದೀಪ ಬೆಳಗ್ಬೇಕಂತೆ. ಆ ದೀಪ ಬೆಳಗಿದ್ರೆ ಮಾತ್ರ ನಮ್ಮ ಬದುಕಾಗಿರಬಹುದು, ನಮ್ಮ ಕಾರ್ಯಕ್ರಮ ಆಗಿರ್ಬೋದು ತುಂಬಾ ಚೆನ್ನಾಗಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಆ ವಿದ್ಯಾದೀಪ ಅನ್ನೋ ಹೆಸರಿಗೆ ತಕ್ಕಂತೆ ಆ ದೀಪವನ್ನ ಬೆಳಗಿಸಿದ ಮುಖೇನ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ಅತಿಥಿ ಗಣ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮಲ್ಲಿ ವ್ಯಕ್ತಿತ್ವ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ನಮ್ಮ ಹತ್ರ ಹಣ ಇದೆ, ಹೋದ್ರೆ ವಾಪಸ್ ಪಡಿಬೋದು. ನನ್ನ ಅಜ್ಜನ ಹತ್ರ ತುಂಬಾ ಜಾಗ ಇತ್ತಂತೆ, 400 ಎಕರೆ ಜಾಗ ಇತ್ತಂತೆ, ದೊಡ್ಡ ಗುತ್ತಿನ ಮನೆಯವರಿದ್ರು. ಆದ್ರೆ ಡಿಕ್ಲರೇಷನ್ ಕಾನೂನು ಬಂದಾಗ ಎಲ್ಲ ಹೋಗಿ ನಾವೊಂದು ಸಣ್ಣ ಹುಲ್ಲಿನ ಮನೆಯಲ್ಲಿ ನಾವು ಬೆಳಿಬೇಕಾಯ್ತು. ಆಗ ನನ್ನ ಅಪ್ಪಾಜಿ ಕೇಳ್ತಾ ಇದ್ದ, ನನ್ನ ಅಜ್ಜನ ಕಾಲದಲ್ಲಿ ಯಾರು ಶ್ರೀಮಂತರ, ತುಂಬಾ ಜಾಗ ಇದ್ದವರು ಶ್ರೀಮಂತರು ಅಂತ. ನನ್ನ ಅಪ್ಪಾಜಿ ಕಾಲದಲ್ಲಿ ಯಾವಾಗಲೂ ಕೇಳ್ತಾ ಇದ್ದೆ, ಯಾರು ಶ್ರೀಮಂತರು ಅಪ್ಪನ ಹತ್ರ. ನಂಗೆ ತುಂಬಾ ಇಂಟ್ರೆಸ್ಟ್. ಅವಾಗ ಅವ್ರು ಹೇಳ್ತಾ ಇದ್ರು, ತುಂಬಾ ಹಣ ಇದ್ದವರು ಶ್ರೀಮಂತರು ಅಂತ ಹೇಳಿ. ಆದ್ರೆ ಈಗ ನಾನೊಂದು ವರ್ಷಕ್ಕೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತ ಲೆಕ್ಚರ್ ಆಗಿ ವರ್ಕ್ ಮಾಡಿದವ, ಕೋಚಿಂಗ್ ಕ್ಲಾಸ್ ಮಾಡಿದವ, ಆಮೇಲೆ ನಮ್ದೇ PU ಕಾಲೇಜ್ ಮಾಡಿದವ. ಇವಾಗ ನಾನು ಕಂಡುಕೊಂಡಂತ ಸತ್ಯ ಯಾವುದು ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಯಾರು ಶ್ರೀಮಂತರು ಅಂತ ಹೇಳಿದ್ರೆ ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಕ್ಯಾರೆಕ್ಟರ್, ಒಳ್ಳೆಯ ಬುದ್ಧಿಯನ್ನು ಹೊಂದಿರುವಂತಹ ಮಕ್ಕಳು ಯಾರು ಹೊಂದಿರ್ತಾರೆ ಅಂತ ಅಪ್ಪ ಅಮ್ಮನೇ ನಿಜವಾದ ಶ್ರೀಮಂತರು ಅಂತ ಹೇಳಿ. ಅಂತ ಶ್ರೀಮಂತರ ಮಕ್ಕಳು, ಶ್ರೀಮಂತರ ಅಪ್ಪ ಅಮ್ಮ ಆಗ್ಬೇಕು ಅಂತ ಹೇಳಿ ನೀವು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುವಂತ ದೊಡ್ಡ ಅಗತ್ಯ ಇದೆ. ಹಾಗಾಗಿ ನಾನು ಹೇಳಿದ್ದು, ನೀವು ಬರುವಾಗ ಬರೀ ತೆಂಗಿನಕಾಯಿ ಮತ್ತೇನಾಗಿ ಬಂದಿದ್ದೀರಾ, ಬನಾನಾಗಿ ಬಂದಿರ್ತೀರಾ. ದೇವಸ್ಥಾನ, ಶಾಲೆ ಅಂತ ಹೇಳಿದ್ರೆ ನಾನಂತೂ ಖಂಡಿತ ಈ ವಿದ್ಯಾಸಂಸ್ಥೆ ನಂಗೆ ಕಟ್ಟಲಿಕ್ಕೆ ಯಾಕೆ ನಾನು ಕೆಲವೊಮ್ಮೆ ಆಲೋಚನೆ ಮಾಡ್ತೇನೆ. ಹರಿಪ್ರಸಾದ್ ಸರ್ ಹೇಳಿದ್ರು ನಾವು ನಮ್ಮ ಟಿಪ್ಪಣಿಗಳನ್ನು ನಾವು ಬರಿಬೇಕು ಅಂತೇಳಿ. ಹಾಗೆ ನನ್ನ ಟಿಪ್ಪಣಿಗಳನ್ನು ನಾನು ಬರೆಯುವಾಗ ನಾನು ಆಲೋಚನೆ ಮಾಡ್ತಾ ಇದ್ದೆ, ನಂಗೆ ಯಾಕೆ ದೇವರು ಇಂಥ ಮನಸ್ಸು ಕೊಟ್ಟರು ಅಂತೇಳಿ. ನಾನು ಯಾವತ್ತೂ ಕೂಡ ಈ ಶಾಲೆ ಅಂತೇಳಿ ಬರೀ ಒಂದು ಬಿಲ್ಡಿಂಗ್ ಅಂತೇಳಿ ನೋಡಿದವಲ್ಲ, ಇದಕ್ಕೊಂದು ಜೀವ ಇದೆ. ಈ ಶಾಲೆ ಅಂತ ಹೇಳಿದ್ರೆ, ಒಂದು ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಒಂದು ದೇವಸ್ಥಾನಕ್ಕಿಂತೂ ಶ್ರೇಷ್ಠ ಅಂತ ಹೇಳಿ ನಂಬಿದವರು. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲಾ ಧರ್ಮದ ವಿದ್ಯಾರ್ಥಿಗಳು ಬರ್ತಾರೆ. ನಾವು ಹಿಂದೂಗಳಾದ್ರೆ ಬರೀ ದೇವಸ್ಥಾನಕ್ಕೆ ಹೋಗ್ಬೋದು, ಕ್ರೈಸ್ತ ಬಾಂಧವರಾದ್ರೆ ಚರ್ಚ್ಗಳಿಗೆ ಹೋಗ್ತೇವೆ, ಮುಸಲ್ಮಾನ್ ಬಾಂಧವರಾದ್ರೆ ಮಸೀದಿಗಳಿಗೆ ಹೋಗ್ತೇವೆ, ಜೈನರಾದ್ರೆ ಬಸದಿಗೆ ಹೋಗ್ಬೋದು. ಆದ್ರೆ ಇಂತಹ ಒಂದು ವಿದ್ಯಾಸಂಸ್ಥೆಯಲ್ಲಿ ಎಲ್ಲಾ ಧರ್ಮದ ವಿದ್ಯಾರ್ಥಿಗಳು ಬಂದು ಒಂದು ಕಲಿಯುವಂತ ಕ್ಷೇತ್ರ ಇದು. ಹಾಗಾಗಿ ಇಲ್ಲಿ ವಿಶೇಷವಾದಂತಹ ಶಕ್ತಿ ಇದೆ. ಸರಸ್ವತಿ ಅಥವಾ ಶಾರದಾ ದೇವಿಯ ಒಂದು ವಿಶೇಷವಾದಂತಹ ಆಶೀರ್ವಾದ ಇದೆ ಅಂತ ಹೇಳಿ ನಂಬಿದ ಕಾರಣ ನಮ್ಗಿಷ್ಟು ಒಳ್ಳೇದಾಗ್ಲಿಕ್ಕೆ ಕಾರಣ ಇದೆ. ಹಾಗಾಗಿ ನೀವು ಇಂಥ ವಿದ್ಯಾ ದೇಗುಲದಲ್ಲಿ ಬಂದು 2 ವರ್ಷ ಓದಿ ಹೋಗುವಾಗ ಒಂದು ಒಳ್ಳೆಯ ಪ್ರಸಾದ ಆಗಿ ಹೋಗ್ತೀರಿ ಅಂತ ಹೇಳುವಂತ ತುಂಬಾ ಖುಷಿ ಇದೆ ಮಕ್ಕಳೇ. ಅದರೊಟ್ಟಿಗೆ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಾಗ ನಾವು ಅಪ್ಪ ಅಮ್ಮನಿಗೆ ಬರೀ ಆಸ್ತಿ ಆಗುದಲ್ಲ, ದೇಶದ ಒಂದು ಒಳ್ಳೆಯ ಪ್ರಜೆಗಳಾಗ್ತೀರಿ ಅಂತ ಹೇಳ್ತಾ ಒಂದು ಸಣ್ಣ ಮಾತಿದೆ. ಅಬ್ದುಲ್ ಕಲಾಂ ಅವರು ಹೇಳ್ತಿದ್ರು, ನಾವು ಹುಟ್ಟುವಾಗ ಬಡವರಾಗಿ ಹುಟ್ಟಿರೋ ತಪ್ಪಲ್ಲ, ಆದ್ರೆ ಸಾಯುವಾಗ ಬಡವರಾಗಿ ಸತ್ರೆ ಅದು ನಮ್ಮ ತಪ್ಪು ಅಂತ ಹೇಳಿದ್ರೆ ನಮ್ಮಿಂದ ಏನಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕು. ಶಾಶ್ವತವಾದಂತ ನಾವು ಇಲ್ಲದಿದ್ರು ಕೂಡ ಇವರ ಕೊಡುಗೆ ಅಂತ ಹೇಳುವಂತ ಒಂದು ಕೊಡುಗೆಯನ್ನು ಕೊಡುವಂತ ಮಕ್ಕಳಾಗ್ಬೇಕು ಮಕ್ಕಳೇ. ಯಾಕೆಂತ ಹೇಳಿದ್ರೆ ನಾವೇನೇ ಆದ್ರೂ ಕೂಡ ಕನಸನ್ನು ತುಂಬಾ ದೊಡ್ಡ ಡ್ರೀಮ್ ಅನ್ನು ಪಡ್ಕೊಳ್ಬೇಕಾಗ್ತದೆ. ಒಂದು ಸಣ್ಣ ಕತೆ ಇದೆ. ನಿಮ್ಮ ಹಾಗೆ ಇಬ್ರು ಫ್ರೆಂಡ್ಸ್ ಇದ್ರು. ಅವರು ನಿಮ್ಮ ಹಾಗೆ ಓದ್ತಾ ಇರುವಾಗ ಒಂದು ಹೋಟೆಲ್ಗೆ ಹೋಗ್ತಾ ಇದ್ರು. ಹೋಟೆಲ್ಗೆ ಹೋದಾಗ ಅಲ್ಲಿ ಒಬ್ಬ ಶ್ರೀಮಂತ ಉದ್ಯಮಿ ಬಂದು ವೈಟರ್ ಇರ್ತಾನಲ್ಲ, ವೈಟರ್ಗೆ ಬಂದು ಯಾವಾಗಲೂ 100 ರೂಪೀಸ್ ಟಿಪ್ಸ್ ಕೊಡ್ತಾ ಇದ್ದ. ಆಗ ಇಬ್ರು ಫ್ರೆಂಡ್ಸ್ ಅವರು, ಒಬ್ಬ ಫ್ರೆಂಡ್ ಹೇಳಿದಂತೆ, ಚಾನ್ಸ್ ಮರೆ, ವೈಟರ್ ಆದ್ರೆ ಒಳ್ಳೇದಿಲ್ಲ, ಬರೀ ಒಬ್ಬ ಬಂದು 100 ಕೊಡ್ತಾರೆ, 100 ರೂಪೀಸ್ ಟಿಪ್ಸ್ ಕೊಡ್ತಾರೆ. ಅಂಥದ್ರಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಅನೇಕ ಇಂತಹ ಶ್ರೀಮಂತ ಉದ್ಯಮಿಗಳು ಬರ್ತಾರೆ ಇಲ್ಲಿಗೆ, ಎಷ್ಟು ಟಿಪ್ಸ್ ಕಲೆಕ್ಟ್ ಆಗ್ಬೋದು, ನಾನು ಆದ್ರೆ ಇಂಥ ವೈಟರ್ ಅಂತ ಹೇಳ್ಕೊಂಡು ಪ್ಲಾನ್ ಮಾಡ್ತಾನೆ. ಆಯ್ತು, ಅವರ ಜಾಬ್ ಆಯ್ತು. ಎಷ್ಟೋ ವರ್ಷ ಆದ್ಮೇಲೆ ಮತ್ತೆ ಆ ಇಬ್ರು ಫ್ರೆಂಡ್ಸ್
ಒಂದು 5 ಸ್ಟಾರ್ ಹೋಟ್ಲಲ್ಲಿ ಆಕ್ಸಿಡೆಂಟ್ ಅಲ್ಲಿ ಮೀಟ್ ಆಗ್ತಾರೆ. ಆ ಮೀಟ್ ಆಗೋ ಸಂದರ್ಭದಲ್ಲಿ ಅವನು ಯಾರು ವೆಯ್ಟರ್ ಆಗಬೇಕು ಅಂತ ಹೇಳ್ತಿದ್ದಾನೆ, ಅವನು 5 ಸ್ಟಾರ್ ಹೋಟ್ಲಲ್ಲಿ ವೆಯ್ಟರ್ ಆಗಿರ್ತಾನೆ. ಅವನಿಗೆ ಮತ್ತೊಬ್ಬ ಫ್ರೆಂಡ್ ಹತ್ರ ಹೇಳ್ತಾನೆ, ನಾನು ನೋಡು ನಂಗೇನು ಆಗ್ಬೇಕಂತಿತ್ತು, ಇಲ್ಲಿಗ 1000 ರೂಪೀಸ್ ಎಲ್ಲ ಟಿಪ್ಸ್ ಕೊಡ್ತಾರೆ, ನಾನು ಗ್ರೇಟ್, ನಂದೇನು ಡ್ರೀಮ್ ಇತ್ತು 100 ರೂಪೀಸ್ ನಂಗೆ ಆಗ ಕೊಡ್ತಾ ಇದ್ದ ಟಿಪ್ಸ್ ಅನ್ನು ನೋಡಿ ನಾನು 1000 ರೂಪೀಸ್ ಟಿಪ್ಸ್ ತೆಕ್ಕೊಳ್ತಾ ಇದ್ದೆ, ನಾನೀಗ ಪರ್ ಡೇ ನನಗೆ ತುಂಬ ಕಲೆಕ್ಷನ್ ಆಗ್ತದೆ ಅಂತ ಹೇಳಿದಂತೆ. ಅದಕ್ಕೆ ಮತ್ತೊಬ್ಬ ಫ್ರೆಂಡ್ ಏನು ಮಾತಾಡಲಿಲ್ಲ, ಸುಮ್ಮನೆ ಹೌದಾ ಓಕೆ ಖುಷಿ ಆಯಿತು ಅಂತ ಹೇಳಿದ. ಆಮೇಲೆ ಆ ವೈಟರ್ ಕೇಳಿದಂತೆ ಅವನ ಫ್ರೆಂಡಿಗೆ, ಇದೆಲ್ಲ ಸರಿ ನೀನೇನು ಮಾಡ್ತಾ ಇದೆಯಾ ಅಂತ. ಅದಕ್ಕೆ ಅವನು ಹೇಳಿದಂತೆ, ನೀನು ವೆಯ್ಟರ್ ಆಗಬೇಕು ಅಂತ ಥಿಂಕ್ ಮಾಡ್ತಾ ಇದೆಯಾ, ನಾನು ಮಾತ್ರ ಆ ಟಿಪ್ಸ್ ಕೊಡುವಂತಹ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ನಾನು ಯಾಕೆ ಆಗಬಾರ್ದು. ಇವನು ಪರ್ ಡೇ ಬರೀ ಒಂದು ಊಟ ಮಾಡುವಾಗ 100 ರೂಪೀಸ್ ಟಿಪ್ಸ್ ಕೊಡ್ತಾನಂತ ಆದರೆ ಇವನ ಹತ್ರ ಎಷ್ಟು ಹಣ ಇರ್ಬೋದು, ಅಂತ ಶ್ರೀಮಂತ ಉದ್ಯಮಿ ನಾನು ಯಾಕೆ ಆಗಬಾರ್ದು ಅಂತ ಹೇಳಿ ನಾನು ಥಿಂಕ್ ಮಾಡಿದ್ದೆ. ಬಟ್ ನಾನು ಯಾವತ್ತೂ ಕೂಡ ಹೇಳುವುದಿಲ್ಲ, ನಾನು ಮಾಡಿ ತೋರಿಸು ಅಂತ ಹೇಳಿದ್ದಂತೆ. ಹಾಗಾಗಿ ಇವನಿಗೆ ಏನಾಗಿದೆ ಅಂತ ಹೇಳಿದ್ರೆ ಅಂತಹ ದೊಡ್ಡ ಟಿಪ್ಸ್ ಕೊಡುವಂತಹ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದ. ಹಾಗಾಗಿ ಯಾವಾಗಲೂ ಮಕ್ಕಳೇ ನಮ್ಮ ಕನಸು ಯಾವಾಗಲೂ ಇರಬೇಕು, ಡ್ರೀಮ್ ಬಿಗ್. ನೀವು ದೊಡ್ಡ ಕನಸನ್ನು ಕಂಡಾಗ ಖಂಡಿತವಾಗಿ ಕೂಡ ನಾವು ಮಟ್ಟಕ್ಕೆ ಸಾಧ್ಯ ಇದೆ ಮಕ್ಕಳೇ. ಯಾವತ್ತು ಹೇಳುವ ನಾವು ಮಕ್ಕಳೇ, ನಾನು ಸ್ಟೂಡೆಂಟ್ ಆಗ್ಲಿ ಕೂಡ ಅದೇ ಹೇಳುವಂಥದ್ದು. ಸೆಕೆಂಡ್ PUC ಸೀಟ್ ಇರ್ಬೋದು, ನೀಟ್ ಇರ್ಬೋದು, ಅಥವಾ ಮಾರ್ಕ್ ಕಾರ್ಡ್ ಇರ್ಬೋದು, ಬರೀ ಒಂದು ಪೇಪರ್ ಅಷ್ಟೇ, ಮಾರ್ಕ್ ಕಾರ್ಡ್ ಒಂದು ಪೇಪರ್ ಅಷ್ಟೇ, ಇದರಿಂದ ಏನು ಡಿಸೈಡ್ ಆಗುದಿಲ್ಲ ಅಂತ ನಾವೆಲ್ಲ ನಾನು PUC ಮಾತಾಡ್ತಾ ಇದ್ದೆ. ಆದ್ರೆ ಅದು ಸತ್ಯ. ಆದರೆ ಅದರೊಟ್ಟಿಗೆ ಇನ್ನೊಂದು ಸತ್ಯ ಇದೆ, ನಿಮ್ಮ ನೀಟ್ ರ್ಯಾಂಕ್ ಇರ್ಬೋದು, CT ರ್ಯಾಂಕ್ ಇರ್ಬೋದು, ಅಥವಾ ನಿಮ್ಮ ಮಾರ್ಕ್ ಕಾರ್ಡ್ ಮೇಲೆ ನೆಕ್ಸ್ಟ್ ನೀವು ಏನು ಮಾಡ್ತೀರಿ, ಇಂಜಿನಿಯರಿಂಗ್ ಅಲ್ಲಿ ಯಾವ ಕೋರ್ಸ್ ತಗೊಳ್ತೀರಿ, ಮೆಡಿಕಲ್ ಯಾವ ಕಾಲೇಜಲ್ಲಿ ಮಾಡ್ತೀರಿ, ಯಾವ ಕಾಲೇಜಿಗೆ ಹೋದ್ರೆ ನಿಮಗೆ ಫ್ರೀ ಸೀಟ್ ಸಿಗ್ತದೆ ಅಂತ ಹೇಳುವಂತ ಡಿಸೈಡ್ ಮಾಡುದು ಯಾವುದು ಅಂತ ಹೇಳಿದ್ರೆ ನಾಡ್ದು ಬರೆಯುವಂತ ನೀವು CT ಎಕ್ಸಾಮ್. ಹಾಗಾಗಿ ಮಕ್ಕಳೇ, ಇದು ಪೇಪರ್ ಮಾರ್ಕ್ ಕಾರ್ಡ್ ಬರೀ ಒಂದು ಪೇಪರ್ ಇರ್ಬೋದು, ಆದ್ರೆ ನೀವು ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ ಅಚೀವ್ ಮಾಡ್ಲಿಕ್ಕೆ ಒಂದು ದೊಡ್ಡವಾದಂತ ಒಂದು ಮಾರ್ಗ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತಾ ನಮಗೆ ತುಂಬಾ ಖುಷಿ ಇದೆ. ಯಾಕಂದ್ರೆ News 18 ನಾನು ಯಾವತ್ತೂ ಕೂಡ ಹರಿಪ್ರಸಾದ್ ಸರ್ ದೊಡ್ಡ ಫ್ಯಾನ್ ಅವನು. ನಮ್ಮ ರೋಹಿತ್ ಸರ್ ಹೇಳ್ತಾ ಇದ್ರು, ನಮ್ಮ ಸಂಪಾದಕರಾದಂತಹ News 18 ಸಂಪಾದಕರಾದಂತಹ ಹರಿಪ್ರಸಾದ್ ಸರ್ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನವರು ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತಾ. ಯಾಕೆಂದ್ರೆ ನಮ್ಮ ರಾಜ್ಯದ ಅನೇಕ ಪ್ರತಿಭಾನ್ವಿತ ನಮ್ಮ ಮಂಗಳೂರಿನವರಿದ್ದಾರೆ, ಮಂಗಳೂರಿನಲ್ಲಿ ಓದಿದವರು ಇರ್ತಾರೆ. ಹಾಗಾಗಿ ಇಂತಹ News 18ನ ಪ್ರತಿಭಾನ್ವಿತ ಸಂಪಾದಕರು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ನೀಡ್ತಾರೆ ಅಂತ ಹೇಳುವಂಥದ್ದೇ ನಮಗೆಲ್ಲರಿಗೂ ಕೂಡ ಖುಷಿಯ ವಿಚಾರ. ತುಂಬಾ ಒಳ್ಳೆಯ ಮಾಹಿತಿಯನ್ನು ನೀಡಿದಿರಿ ಸರ್. ಖಂಡಿತ ನಿಮ್ಮ ಏನು ವಿದ್ಯಾದೀಪ ಅಂತ ಹೇಳುವಂತಹ ಕಾರ್ಯಕ್ರಮ ಇದೆ, ನಮ್ಮ ಮಕ್ಕಳಿಗೆ ದೊಡ್ಡ ಒಂದು ದಾರಿದೀಪ ಆಗಿದೆ. ನಿಮ್ಮ ಇಂಥ ಕಾರ್ಯಕ್ರಮಕ್ಕೆ ಸಮಾಜಮುಖಿ ಕಾರ್ಯಕ್ರಮ, ಇದರಿಂದ ಯಾವುದೇ ರೀತಿಯ ಲಾಭ ಇಲ್ಲದಿದ್ರು ಕೂಡ ಮಕ್ಕಳ ಲಾಭಕ್ಕೋಸ್ಕರ ನೀವು ಖಂಡಿತ ಮಾಡಿದಿರಿ News 18 ಅವರು. ನನಗೆ ಯಾಕೆ News 18 ಚಾನೆಲ್ ತುಂಬಾ ಇಷ್ಟ ಅಂತ ಹೇಳಿದ್ರೆ, ಇಂತಹ ಸಾಮಾಜಿಕ ಕಾರ್ಯಕ್ರಮಗಳು, ಅನೇಕ ಸಾಮಾಜಿಕ ಕಾರ್ಯಕ್ರಮಗಳ ಮುಖಾಂತರ ಸಮಾಜದಲ್ಲಿ ಒಂದು ಪರಿವರ್ತನೆ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ ಸರ್. ನಿಮ್ಮೊಟ್ಟಿಗೆ ನಮ್ಮ ಎಕ್ಸೆಲ್ ಸಂಸ್ಥೆ ಯಾವತ್ತೂ ಕೂಡ ಇರ್ತದೆ. ಇನ್ನಷ್ಟು ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ನಿಮ್ಮ ಮುಖಾಂತರ ಮೂಡಿ ಬರಲಿ. ಅದೇ ತರ ಡಾಕ್ಟರ್ ಅನಂತಪ್ರಭುರವರು, ಅವರು ನಮ್ಮ ಹಳೆಯ ಮಿತ್ರರಾಗಿದ್ರು. ಅವರು ಕೂಡ ಮೊದಲು ನಮ್ಮ ಹಾಗೆ ವಿಕಾಸ್ ಕಾಲೇಜಲ್ಲಿ ಇದ್ದಾಗ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ. ಇವತ್ತು AI ಟೆಕ್ನಾಲಜಿ ಬಗ್ಗೆ ಅತ್ಯುತ್ತಮ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಪ್ರಯೋಜನ ನಮ್ಮ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾ, ಇದೊಂದು ಇಂಥ ಸಂದರ್ಭದಲ್ಲಿ ಅಗತ್ಯ ಇತ್ತು. ಯಾಕೆಂತ ಹೇಳಿದ್ರೆ ಸೆಕೆಂಡ್ PUC ಥಿಯರಿ ಎಕ್ಸಾಮ್ ಬರೆದು ನೆಕ್ಸ್ಟ್ CET ಎಕ್ಸಾಮ್ ಇದೆ, ಅದಾದ್ಮೇಲೆ ನೀಟ್ ಎಕ್ಸಾಮ್ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮದ ಅವಶ್ಯಕತೆ ಇತ್ತು. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಿರಿ. ರಾಜ್ಯಾದ್ಯಂತ ಇಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಡಿ ಸರ್. ನಿಮ್ಮೊಟ್ಟಿಗೆ ಎಕ್ಸೆಲ್ ಸಂಸ್ಥೆ ಯಾವತ್ತೂ ಕೂಡ ಇರ್ತದೆ ಅಂತ ಹೇಳ್ತಾ, ಇಂತಹ ಒಳ್ಳೆ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಎಲ್ಲ ಇಂತಹ News 18ನ ಸಿಬ್ಬಂದಿ ವರ್ಗದವರಿಗೆ, ಹಾಗೆ ನಮ್ಮ ಪತ್ರಿಕಾ ಬಂಧುಗಳಿಗೆ, ಬರುವ CET ಎಕ್ಸಾಮ್ ಇರ್ಬೋದು, ನೀಟ್ ಎಕ್ಸಾಮ್ ಇರ್ಬೋದು, ಅದಕ್ಕೆ ಕೂಡ ನೀವು ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಇನ್ನಷ್ಟು ವರ್ಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಒಂದು ಖುಷಿ ಆಗ್ತಾ ಇದೆ. ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು News 18 ನವರು ನಡೆಸಿದ್ದಾರೆ ನಮ್ಮ ಎಕ್ಸೆಲ್ PU ಕಾಲೇಜಿನಲ್ಲಿ. ನಿಮ್ಗೆ ಗೊತ್ತಿರ್ಬೋದು, PU ಎಜುಕೇಶನ್ ಅಂತ ಬಂದಾಗ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಜಿಲ್ಲೆ ಅಂತ ಏನು ಹೇಳ್ತೀವಿ, ಇದು ಯಾವಾಗಲೂ ನಂಬರ್ 1 ಪ್ಲೇಸಲ್ಲಿ ಇರ್ತದೆ. ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಂಬರ್ 1 ನ್ಯೂಸ್ ಚಾನೆಲ್ ಆದಂತಹ News 18ನವರು ಅವರ ಏನು ವಿದ್ಯಾದೀಪ ಅಂತ ಹೇಳುವಂಥ ಒಂದು ಸಾಮಾಜಿಕ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಎಕ್ಸೆಲ್ PU ಕಾಲೇಜನ್ನು ಆರಿಸಿರುವುದರಿಂದ ತುಂಬಾ ಖುಷಿ ಆಗ್ತದೆ. ಮೊದಲಾಗಿ ನಮ್ಮ ಮುಖ್ಯ ಸಂಪಾದಕರಾದಂತಹ
ಶ್ರೀಯುತ ಹರಿಪ್ರಸಾದ್ ರವರಿಗೆ ಮತ್ತು ಎಲ್ಲ ಅವರ ಸಹೋದ್ಯೋಗಿ ಬಂಧುಗಳಿಗೆ ಎಕ್ಸೆಲ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ಏನಿತ್ತು ಅದು ಮಕ್ಕಳಿಗೆ ತುಂಬ ಒಂದು ಸಹಕಾರಿಯಾದಂತಹ ಕಾರ್ಯಕ್ರಮ. ಅನೇಕ ಪೋಷಕರು ಅದು ಕಾರ್ಯಕ್ರಮವನ್ನು ಲೈವ್ ಕೂಡ ಕೊಟ್ಟಿದ್ದೆವು ನಮ್ಮ ಕಾಲೇಜಿನ ಇದರಲ್ಲಿ. ಖುಷಿಯಾಗಿ ಪೇರೆಂಟ್ಸ್ಗಳು ನಮಗೆ ತುಂಬ ಮಂದಿ ಫೋನ್ ಮಾಡಿ ಹೇಳ್ತಾ ಇದ್ರು, ನಮ್ಮ ವಿದ್ಯಾರ್ಥಿಗಳಿಗೆ ಆಫ್ಟರ್ PUC ಏನು ಅಂತ ಹೇಳುವಂಥ ಒಂದು ಕರೆಕ್ಟ್ ಟೈಮಲ್ಲಿ ಮಾಡಿದ್ದೀರಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇವಾಗಷ್ಟೇ ಮಕ್ಕಳು ಸೆಕೆಂಡ್ PUC ಬರೆದು ಇವತ್ತು ರಿಸಲ್ಟ್ ಬರ್ತಾ ಇದೆ. ಆಮೇಲೆ ನೆಕ್ಸ್ಟ್ CET ಎಕ್ಸಾಮ್ ಇದೆ, ಅದಾದ್ಮೇಲೆ ನೀಟ್ ಎಕ್ಸಾಮ್ May 3 ಇರುವಂಥದ್ದು. ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, JEE ಅಡ್ವಾನ್ಸ್ ಇದೆ, ಮೈನ್ಸ್ ಇದೆ, ಬೇರೆ ಬೇರೆ NDA ಇದೆ, ನಾಟ ಇದೆ, ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ. ಮಕ್ಕಳಿಗೆ ಯಾವ ಥರ ನಾವೊಂದು ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳುವಂಥ ಸಣ್ಣ ಪುಟ್ಟ ಸಂಶಯಗಳಿತ್ತು. ಅಂಥ ಸಂಶಯಗಳಿಗೆ ಇವತ್ತು ಎಲ್ಲ ಒಂದು ಒಳ್ಳೆಯ ದಾರಿದೀಪವನ್ನು ನೀವು ನ್ಯೂಸ್ 18ನವರು ತೋರಿಸಿದ್ದೀರಿ. ನಮ್ಮ ಎಲ್ಲ ಪೋಷಕರು ಮತ್ತು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ತುಂಬಾ ಖುಷಿಯಾಗಿದ್ದಾರೆ ಅಂತ ಹೇಳ್ತಾ, ಇಂತಹ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳು ಇನ್ನಷ್ಟು ಮೂಡಿ ಬರಲಿ ನಿಮ್ಮ ಕಡೆಯಿಂದ. ಯಾಕಂತ ಹೇಳಿದ್ರೆ ಒಂದು ಇಂದಿನ ವಿದ್ಯಾರ್ಥಿಗಳು ಭವಿಷ್ಯದ ಪ್ರಜೆಗಳು. ಯಾಕಂತ ಹೇಳಿದ್ರೆ ನಾವೊಂದು ಒಳ್ಳೆಯ ಭಾರತವನ್ನು ನೋಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ಭವಿಷ್ಯವನ್ನು ಕಟ್ಟಿಕೊಡುವಂತಹ ದೊಡ್ಡ ಜವಾಬ್ದಾರಿ ಇದೆ. ಇಂತಹ ದೊಡ್ಡ ಜವಾಬ್ದಾರಿಯಲ್ಲಿ ನಮ್ಮಂತಹ ವಿದ್ಯಾಸಂಸ್ಥೆಗಳಿರ್ಬೋದು, ನಿಮ್ಮಂತಹ ಒಂದು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಒಂದು ನ್ಯೂಸ್ ಚಾನೆಲ್ಗಳಿರ್ಬೋದು, ನಮಗೆಲ್ಲ ದೊಡ್ಡ ಒಂದು ಜವಾಬ್ದಾರಿ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಒಂದು ಮಾತಿದೆ, ಒಂದೊತ್ತು ಅಡಿಗೆ ಏನಾದರೂ ಹಾಳಾದ್ರೆ ಒಂದೊತ್ತು ಊಟ ಮಾತ್ರ ಹಾಳಾಗ್ತದೆ ಅಂತ ಹೇಳುವಂಥದ್ದು. ವಿದ್ಯೆ ಅಂತ ಹೇಳುವಂಥದ್ದು ಏನಾದರೂ ಅಥವಾ ಮಕ್ಕಳ ಭವಿಷ್ಯ ಅಂತ ಹೇಳುವಂಥದ್ದು ಏನಾದ್ರು ಹಾಳಾದ್ರೆ ಇಡೀ ನಮ್ಮ ದೇಶವೇ ಹಾಳಾಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಹಾಗಾಗಿ ಇಂತಹ ಮಕ್ಕಳಿಗೆ ಬರೀ ಓದೋದ್ರೊಟ್ಟಿಗೆ ನಮ್ಮ ಎಕ್ಸೆಲ್ ಸಂಸ್ಥೆ ಯಾವತ್ತೂ ಕೂಡ ಹಾಗೆ ಒಂದು ಭವಿಷ್ಯದ ವಿದ್ಯಾರ್ಥಿಗಳಿಗೆ, ಡಾಕ್ಟರ್ ಆಗುವವರಿಗೆ, ಇಂಜಿನಿಯರಿಂಗ್ ಹೋಗುವವರಿಗೆ ಅಥವಾ ಯಾವ್ಯಾವ ಕೋರ್ಸ್ಗಳಿದೆ ಅದಕ್ಕೆಲ್ಲ ನಾವೊಂದು ದಾರಿದೀಪ ಆಗುವವರು ನಾವೆಲ್ಲರೂ ಕೂಡ. ಈಗ ಬೇಕಾದಂತಹ ಒಂದು ಒಳ್ಳೆಯ ಟ್ರೈನಿಂಗ್ ಕೊಟ್ಟು ನಾವು ಅವರು ನೀಟ್, JEE, CETಗೆ ರೆಡಿ ಮಾಡುವಂಥ ಸಂಸ್ಥೆ ನಮ್ಮದು. ಅದರೊಟ್ಟಿಗೆ ನಮ್ಮ ಉದ್ದೇಶ ಯಾವಾಗಲೂ ಕೂಡ ತುಂಬಾ ಸರಳ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ 2 ವರ್ಷ ಈ ಹಾಸ್ಟೆಲ್ನಲ್ಲಿ ಓದಿ ಹೋಗುವಾಗ ಅವನೊಂದು ಒಳ್ಳೆಯ ದೇಶದ ಪ್ರಜೆ ಆಗಬೇಕು, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆಯ ಆಸ್ತಿ ಆಗಬೇಕು. ಯಾಕಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ಯಾರು ಶ್ರೀಮಂತರು ಅಂತ ಯಾವತ್ತೂ ಕೂಡ ನಮ್ಮ ಚರ್ಚೆ ಆಗ್ತಾ ಇರ್ತಾರೆ. ಶ್ರೀಮಂತರು, ನಿಜವಾದ ಶ್ರೀಮಂತರು ಯಾರು? ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮಕ್ಕಳಿದ್ರೆ ಅಂತಹ ಅಪ್ಪ ಅಮ್ಮನೇ ಇಂದಿನ ಕಾಲದಲ್ಲಿ ನಿಜವಾದ ಶ್ರೀಮಂತರು. ಯಾಕಂದ್ರೆ ಬೇರೆ ಯಾವುದನ್ನು ಬೇಕಾದ್ರೆ ನಾವು ಹಣ ಕೊಟ್ಟು ಖರೀದಿಸಬಹುದು, ಆದರೆ ಇಂತಹ ನೆಮ್ಮದಿ ಮತ್ತೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮಕ್ಕಳಿದ್ರೆ ಅದನ್ನು ನಾವು ಹಣ ಕೊಟ್ಟು ಖರೀದಿಸಲಿಕ್ಕೆ ಆಗುದಿಲ್ಲ. ಅಂತಹ ವ್ಯಕ್ತಿತ್ವವನ್ನು ನಾವು ರೂಪಿಸುವಂತಹ ದೊಡ್ಡ ಜವಾಬ್ದಾರಿ ನಮ್ಮ ಪೋಷಕರಿಗಿದೆ, ನಮ್ಮಂತಹ ವಿದ್ಯಾಸಂಸ್ಥೆಗಳಿಗಿದೆ, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗಿದೆ. ಅಂತಹ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುವ ಸಂಸ್ಥೆ ನಮ್ಮ ಎಕ್ಸೆಲ್ ಸಂಸ್ಥೆ. ನಮ್ಮ ಸಂಸ್ಥೆ ಯಾವತ್ತೂ ಕೂಡ ಹಾಗೆ ಮಧ್ಯಮ ಮತ್ತೆ ಬಡವರ್ಗದವರಿಗೆ ಒಂದು ದಾರಿದೀಪ ಆಗುವಂತ ಸಂಸ್ಥೆ. ಯಾಕಂತ ಹೇಳಿದ್ರೆ ಶ್ರೀಮಂತರಿಗೆ ಅನೇಕ ವಿದ್ಯಾಸಂಸ್ಥೆಗಳು ಇರ್ಬೋದು, ಆದ್ರೆ ನಮ್ಮ ಮಧ್ಯಮ ವರ್ಗದವರ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಒಬ್ಬ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅವರಿಗೆ ಒಂದು ಒಳ್ಳೆಯ ಟ್ರೈನಿಂಗ್ ಬೇಕಾಗ್ತದೆ. ಯಾಕಂದ್ರೆ ನಾವೆಲ್ಲ ಒಂದು ಒಳ್ಳೆ ಮೆಡಿಕಲ್ ಮಾಡುವ ಆಸೆ ಹೊಂದಿರುವವರು ಯಾರಾದಿದ್ರೆ, ನಾವು ಮಧ್ಯಮ ವರ್ಗದವರು ಅಥವಾ ಬಡ ವಿದ್ಯಾರ್ಥಿಗಳಾಗಿದ್ರೆ ನಾವು ನೀಟ್ ಮುಖಾಂತರವೇ ಹೋಗಬೇಕಾಗ್ತದೆ. ಪೇಮೆಂಟ್ ಸೀಟ್ ಮಾಡು ಸ್ವಲ್ಪ ನಮ್ಮಂತವರಿಗೆ ಕಷ್ಟ. ಅಂತಹ ವಿದ್ಯಾರ್ಥಿಗಳನ್ನೇ ಗುರಿಯಾಗಿಟ್ಕೊಂಡು ಮಾಡಿದಂತಹ ಸಂಸ್ಥೆ ನಮ್ಮ ಎಕ್ಸೆಲ್ ಸಂಸ್ಥೆ. ಹಾಗಾಗಿ ನಾವು ತುಂಬಾ ಸಕ್ಸಸ್ ಆಗಿದ್ದೇವೆ. ನಮ್ಮಲ್ಲಿ ಒಬ್ಬ ಮೊನ್ನೆ JEE ರಿಸಲ್ಟ್ ಬಂದಾಗ ನಾವು ನೋಡಿದ್ದೇವೆ, ಒಬ್ಬ ಹುಡುಗ 10th ಅಲ್ಲಿ ಬರೀ ಒಂದು 58% ತಗೊಂಡವ, ಮೊನ್ನೆ JEE 98.5% ತಗೊಂಡಿದ್ದಾನೆ. ಲಾಸ್ಟ್ ಇಯರ್ ಥಿಯರಿ ರಿಸಲ್ಟ್ ನೋಡಿದ್ರೆ ಹೊಸಪೇಟೆ ಒಬ್ಬ ಹುಡುಗ 10th ಅಲ್ಲಿ ಬರೀ 42% ತಗೊಂಡಿದ್ದ. ಮೊನ್ನೆ ರಿಸಲ್ಟ್ ಬಂದಾಗ ಈ 92% ತಗೊಂಡಿದ್ದಾನೆ. ಹಾಗಾಗಿ ನಮ್ಮಲ್ಲಿ ಒಬ್ಬ ಮಧ್ಯಮ ಎವರೇಜ್ ಸ್ಟೂಡೆಂಟ್, 10th ಅಲ್ಲಿ ಎವರೇಜ್ ಸ್ಟೂಡೆಂಟ್ ಬಂದವನು ಕೂಡ ಸೆಕೆಂಡ್ PUC ಆಗಿ ಹೋಗುವಾಗ ಒಂದು ಒಳ್ಳೆಯ ಟಾಪರ್ ಆಗಿ ಹೋಗ್ತಾನೆ. ಯಾಕೆಂತ ಹೇಳಿ ನಮ್ಮ ಸಿಸ್ಟಮ್ ಅಷ್ಟು ಒಳ್ಳೆ ಟೀಚಿಂಗ್ ಫ್ಯಾಕಲ್ಟಿ ಇದೆ, ಸಿಸ್ಟಮ್ ಒಂದು ಒಳ್ಳೆಯ ವಾತಾವರಣ, ಓದಲಿಕ್ಕೆ ಬೇಕಾದಂತಹ ವಾತಾವರಣವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಯಾಕಂದ್ರೆ ಅವರಿಗೊಂದು ಯಾವುದು ಸ್ಟಡಿ ಹವರ್ಸ್ ಇರ್ಬೋದು, ಸಿಸ್ಟಮ್ಯಾಟಿಕ್ ಇರುವಂತಹ ಒಂದು ಪ್ಲಾನ್ಗಳಿರ್ಬೋದು. ಮೊಬೈಲ್ ಇಲ್ಲ ಇಲ್ಲಿ, 2 ವರ್ಷ ಪದೇ ಪದೇ ಮನೆಗೆಲ್ಲ ಬಿಡುವುದಿಲ್ಲ. ಅವರಿಗೆ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಬೇಕು, ಪರ್ಸನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಎಲ್ಲದನ್ನು ಕೂಡ ನಾವು ಮಾಡಿ ಅವರನ್ನೊಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸುವ ಸಂಸ್ಥೆ ನಮ್ಮ ಎಕ್ಸೆಲ್ ಸಂಸ್ಥೆ ಅಂತ ಹೇಳ್ತಾ, ಇಂತಹ ಇನ್ನಷ್ಟು ಕಾರ್ಯಕ್ರಮಗಳು ನ್ಯೂಸ್ 18 ಕಡೆಯಿಂದ ನಮ್ಮ ಸಂಸ್ಥೆ ಮುಖಾಂತರ ಕೂಡ ಬರ್ತಾ ಇದೆ, ಬರಲಿ ಅಂತ ಶುಭಾಶಯಗಳನ್ನು ಹಾರೈಸ್ತಾ, ನಿಮ್ಮೆಲ್ಲರ ಕರ್ನಾಟಕದ ಸರ್ವ ಜನರ ಸಪೋರ್ಟ್ ನಮ್ಮ ಎಕ್ಸೆಲ್ ಸಂಸ್ಥೆ ಮೇಲೆ ಕೂಡ ಇರಲಿ ಅಂತ ಮತ್ತೊಮ್ಮೆ ವಿನಂತಿಗಳನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ನ್ಯೂಸ್ 18 ಕನ್ನಡದ ಪ್ರಧಾನ ಸಂಪಾದಕರಾದ ಹರಿಪ್ರಸಾದ್ ಅವರಿಗೆ ನಮಸ್ಕರಿಸ್ತಾ, ಪ್ರಾಯಶಃ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಡಗಡ ಆಗಿದ್ರು, ಫಲಿತಾಂಶ ಬರುತ್ತದೆ ಏನು ಮುಂದೆ ಅಂತ. ಆದರೆ ಈ ಒಂದು ಕಾರ್ಯಕ್ರಮ
ಕೇವಲ ಅವರ ಇವತ್ತಿನ ದಿನ ಮಾತ್ರ ಅಲ್ಲದೆ ಅವರ ಮುಂದಿನ ದಿನಕ್ಕೂ ಕೂಡ. ಆಗ ಒಬ್ಬ ವಿದ್ಯಾರ್ಥಿ ಬಂದು ಹೇಳಿದ ಹಾಗೆ ನಮಗೂ ಒಂದು ಭಯ ಇತ್ತು, AI ಬಂದ್ರೆ ಮುಂದೆ ಹೇಗೆ, ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನ್ ಕರಿತೇವೆ, ಅದು ಬಂದ್ರೆ ಮುಂದೆ ನಮ್ಮ ಪರಿಸ್ಥಿತಿ ಹೇಗಿರಬಹುದು. ನಮಗೆ AI ಅಂದಾಗ ಗೊತ್ತಿದ್ದದ್ದು ಒಂದೇ, ಚಾಟ್ GPT ಮಾತ್ರ. ಅದರಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ಗಳು ಬರ್ತವೆ. ಆದರೆ ಪ್ರಾಯಶಃ ನಮ್ಮ ಡಾಕ್ಟರ್ ಅನಂತ ಪ್ರಭು ಅವರು ನೀಡಿದಂತಹ ವಿಚಾರಗಳು, ಅದು ಎಷ್ಟೋ ಹೊಸ ಹೊಸ ವಿಚಾರಗಳು ನಮಗೆ ತಿಳಿಯಿತು. AI ಅಂದ್ರೆ ನಿಜವಾಗ್ಲೂ ಏನು, ಅದ್ರ ಒಳಗಡೆ ನಿಜವಾಗ್ಲೂ ಹೇಗಿದೆ. ಆದರೆ 1950ರಿಂದ AI ಬಂದಿದೆ ಅಂತ ನಮಗೂ ಕೂಡ ಗೊತ್ತಾದದ್ದು ಇವತ್ತೇ. ಹಾಗಾಗಿ ಮುಂದಿನ ಜೀವನಕ್ಕೆ ವಿದ್ಯಾರ್ಥಿಗಳಿಗೆ ಹೇಗೆಲ್ಲ ಈ AI ಅನ್ನ ತುಂಬಾ ಚೆನ್ನಾಗಿ ಉಪಯೋಗಿಸಿ ಅವರ ಜೀವನದಲ್ಲಿ ಹೇಗೆ ಮುಂದುವರಿಬೇಕು ಅನ್ನುವಂತಹ ವಿಚಾರಗಳು ಸಿಕ್ಕಿತು. ಹಾಗಾಗಿ ಈ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಇದು ನಮಗೂ ಕೂಡ ಬಹಳ ಉಪಯೋಗವಾಗುವಂತಹ ಕಾರ್ಯಕ್ರಮವಾಗಿತ್ತು. ಆಯೋಜಿಸಿದಂತಹ ನ್ಯೂಸ್ 18 ಅವರಿಗೆ, ವಿದ್ಯಾದೀಪ ಕಾರ್ಯಕ್ರಮದ ಏನು ಪ್ಲಾನ್ ಅನ್ನು ತಂದಂತಹ ಅದರ ಪ್ರಧಾನ ಸಂಪಾದಕರಿಗೆ, ಅದಕ್ಕಿಂತ ಹೆಚ್ಚಾಗಿ ಈ ವಿದ್ಯಾರ್ಥಿಗಳಿಗೆ ಹಾಗೂ ನಮಗೂ ಕೂಡ ಈ ವಿಚಾರ ತಿಳಿಬೇಕು ಅನ್ನುವಂತಹ ಆಸೆಯನ್ನ ಇಟ್ಟುಕೊಂಡು ನಮ್ಮ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರೀತಿಯ ಅಧ್ಯಕ್ಷರಾದ ಶ್ರೀ ಬಿ ಸುಮಂತ್ ಕುಮಾರ್ ಜೈನ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇದಿಷ್ಟಾಗಿತ್ತು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಮ್ ಅಂತ. ನಾನು ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಾ ಇದ್ದೀನಿ. ಇವತ್ತು ಒಂದು ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ರು ನ್ಯೂಸ್ 18 ಕನ್ನಡ ಚಾನಲ್ ಅವರು. ಅದು ನಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನನಗೆ ಅನಿಸ್ತು. ಯಾಕಂದರೆ ಮೊದಲನೇದಾಗಿ ನನಗೆ AI ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಹೇಳಿದ್ದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇಲ್ಲಿಂದ ನಾವು ತುಂಬ ಬ್ರಾಂಚಸ್ ಬಗ್ಗೆ ಕಲ್ತ್ಕೊಂಡ್ವಿ. ಆ್ಯಂಡ್ ಮುಂದೆ ನಮ್ಮ ಕರಿಯರಲ್ಲಿ ಏನು ಚಾಯ್ಸ್ ಮಾಡ್ಬೋದು, ಹೇಗೆ ಯೂಸ್ ಮಾಡ್ಕೋಬೋದು ಅಂತಲೂ ಕಲ್ತ್ಕೊಂಡ್ವಿ. AI ಏನೇನು ಬೇರೆ ಬೇರೆ ಥರ ಇದೆ, ಅದರಿಂದ ಏನೇನು ಯೂಸಸ್ ಇದೆ ಅಂತ ಕಳ್ಕೊಂಡೆ. ಆ್ಯಕ್ಚುಲಿ ನಾನು ಮನೇಲಿದ್ದಾಗ AI ಅಂದರೆ ಬರೀ ಚಾಟ್ GPT ಅಂತ ಅಂದ್ಕೊಂಡಿದ್ದೆ. ಆದರೆ ಆ್ಯಕ್ಚುಲಿ ಇನ್ನೂ ತುಂಬ ದೊಡ್ಡ ವರ್ಲ್ಡೇ ಇದೆ AI ಬಗ್ಗೆ. ಅದನ್ನು ಇವತ್ತು ನಮಗೆ ಅನಂತ್ನಾಗ್ ಸರ್ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಆ್ಯಂಡ್ ಇವತ್ತು ನ್ಯೂಸ್ 18 ಚಾನೆಲ್ ಅವರಿಂದ ಇದನ್ನೆಲ್ಲ ಕಲ್ತ್ಕೊಂಡಿದ್ದಕ್ಕೆ ತುಂಬಾ ಸಹಾಯ ಆಯಿತು. ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ, ನಮ್ಮ ಕಾಲೇಜ್ ಅವರಿಗೂ ಇದನ್ನು ನಡೆಸ್ಕೊಡೋಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ವಿ ಹರಿಶ್ಚಂದ್ರ ನಾಯ್ಕ್. ನಾನು ಹೊನ್ನಾವರ ತಾಲೂಕಿನಿಂದ ಬಂದಿರುವಂಥವಳು. ಈಗ ಪ್ರಸ್ತುತವಾಗಿ ಎಕ್ಸೆಲ್ PU ಕಾಲೇಜ್ನಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದೇನೆ. ಈಗ ನಮ್ಮ ಈ ಏನು ವಿದ್ಯಾದೀಪ ಅಂತ ಹೇಳೋ ನ್ಯೂಸ್ 18 ಕನ್ನಡ ಚಾನಲ್ ಅವರು ಏನು ಈಗ ಈ ಯೋಜನೆ ಅಡಿ ಏನು ಕಾರ್ಯಕ್ರಮ ಕೊಟ್ಟರೋ ತುಂಬ ಯೂಸ್ಫುಲ್ ಆಗಿದೆ. ನನಗಷ್ಟೇ ಅಲ್ಲ, ನಮ್ಮ ಈ ಕಾಲೇಜಿಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು. ಆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಸಂಪಾದಕರಾಗಿರುವಂತಹ ಹರಿಪ್ರಸಾದ್ ಅಂತ ಹೇಳುವಂತಹ ಸರ್ ಅವರು ಹೇಳಿದ್ರು. ಅವರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ, ಕೆರಿಯರ್ ಬಗ್ಗೆ ನಮ್ಗೆ ಯಾರಿಗೂ ಅಷ್ಟೊಂದು ಐಡಿಯಾ ಇರಲ್ಲ. ಈಗ ಕೆರಿಯರ್ ಬಗ್ಗೆ ಐಡಿಯಾ ಯಾರ್ದು ನಾರ್ಮಲ್ ಆಗಿ ಕೇಳಿದ ತಕ್ಷಣ ಒಂದು 75% ಜನ ಹೇಳೋದು ಇಂಜಿನಿಯರಿಂಗಲ್ಲಿ ಯಾವ ಬ್ರಾಂಚ್ ಅಂತ ಕೇಳಿದವಾಗ ಯಾರಿಗೂ ಕರೆಕ್ಟಾಗಿ ಹೇಳಕ್ ಬರಲ್ಲ. ಬಟ್ AI ಅಂತ ಹೇಳ್ತಾರೆ. ಬಟ್ AI ಅಂತ ಏನಂತ ಕೇಳಿದವಾಗ ನೀಟಾಗಿ AI ಅಂದರೆ ಏನು, ಅದ್ರ ಬಗ್ಗೆ ಏನು ಅಂತ ಗೊತ್ತಿರೋ ಸ್ವಲ್ಪ ಜನಕ್ಕಷ್ಟೇ. ಬಟ್ ಇವರು ಯಾರು ಸೈಬರ್ ಭದ್ರತಾ ತಜ್ಞರು ಹಾಗೂ ಪ್ರಾಧ್ಯಾಪಕರು ಮತ್ತು ಲೇಖಕರು ಆಗಿರುವಂತಹ ಅನಂತ್ ಪ್ರಭು ಸರ್ ಏನಿದ್ದಾರೆ, ಅವ್ರು ತುಂಬ ಸೈಬರ್ ಅಪರಾಧದ ಬಗ್ಗೆ ಮತ್ತು ಈಗ ಸೋಷಿಯಲ್ ಮೀಡಿಯಾದ ಬಗ್ಗೆ ತುಂಬ ಹೇಳಿದ್ರು. ಅದು ತುಂಬ ಯೂಸ್ಫುಲ್ ಆಯಿತು. ನನ್ನ ಹೆಸರು ಪೃಥ್ವಿರಾಜ್. ನಾನು ಸೆಕೆಂಡ್ PUC ಓದ್ತಾ ಇದ್ದೀನಿ ಎಕ್ಸೆಲ್ PU ಕಾಲೇಜಲ್ಲಿ. ಇವತ್ತು ನ್ಯೂಸ್ 18 ಕನ್ನಡ ಮತ್ತು ಎಕ್ಸೆಲ್ PU ಕಾಲೇಜು ಸೇರಿ ಒಂದು ಪ್ರೋಗ್ರಾಮ್ ಮಾಡಿದ್ದು ನಮಗೋಸ್ಕರ AI ಬಗ್ಗೆ. AI ಏನು ಉಪಯೋಗ ಐತೆ ನಮ್ಮ ಫ್ಯೂಚರ್ ಜನ್ರೇಷನ್ ಮತ್ತು ನಮ್ಮ ಮೇಲೆ ಯಾವ ಥರ ಇಂಪ್ಯಾಕ್ಟ್ ತೋರಿಸ್ತಾರೆ ಅಂತ ಕೂಡ ತೋರಿಸ್ತಾ ಇದೆ. ಸೊ ನಾನು ಹೇಳೋದೇನು ಅಂದರೆ, AI ತುಂಬ ಯೂಸ್ ಐತೆ ನಮ್ಮಿಂದ, ಆದರೆ ಈ ಜನ್ರೇಷನ್ಗಲ್ಲ. ಈ ಜನ್ರೇಷನ್ ಯಾಕೆಂದರೆ ತುಂಬ ಪಾಪ್ಯುಲೇಷನ್ ಐತಿ ಇಂಡಿಯಾದಲ್ಲಿ. ಸೊ AI ಬಂದಾಗಿಂದ ತುಂಬ ಅನ್ಎಂಪ್ಲಾಯ್ಮೆಂಟ್ ಲೀವ್ಸ್ ತುಂಬ ಆಗ್ತಾರೆ. ಅಮೆಝಾನು, ವಿಪ್ರೋದ ನೋಡ್ಬೇಕು, ತುಂಬ ಲೀವ್ಸ್ ಆಗ್ತದೆ ಪ್ರತಿ ತಿಂಗಳು. ಈ ಥರನ ಜನರು ಅವರ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ. ಈಗ ಗೊತ್ತೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಎಷ್ಟೊಂದು EMI ಆ ಸಾಲ ಗೀಲ ಅಂತೆಲ್ಲ ಲೋನ್ ಎಲ್ಲ ತಂದಿರ್ತಾರೆ. ಈಗ ಅವರೆಲ್ಲ ಲೀವ್ಸ್ ಆದರೆ ಅವ್ರ ಕುಟುಂಬಕ್ಕೆ ತುಂಬ ಇಂಪ್ಯಾಕ್ಟ್ ಬೀಳ್ತಾರೆ ಈ AI ಟೆಕ್ನಾಲಜಿಯಿಂದ. AI ಎಲ್ಲಿ ಬೇಕು ಅಂದರೆ, ಎಲ್ಲಿ ಜನಸಂಖ್ಯೆ ತುಂಬ ಕಮ್ಮಿ ಇದೆ, ಎಲ್ಲಿ ಜನರು ಆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಕಡೆ AI ಯೂಸ್ ಮಾಡಬೇಕು. ಚಾಟ್ GPT, ಜೆಮಿನಿ ಅಂತೆಲ್ಲ ನೋಡ್ತಾ ಇದ್ವಿ. ಆದರೆ ಇನ್ನು ಸುಮಾರು ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗಳೆಲ್ಲ ನಮಗೆ ತಿಳಿಸ್ಕೊಟ್ರು. ಅದರಿಂದ ತುಂಬಾ ಯೂಸ್ಫುಲ್ ಆಯಿತು. ಮತ್ತು ಈ ವಿದ್ಯಾದೀಪ ಪ್ರೋಗ್ರಾಮ್ ಅರೇಂಜ್ ಮಾಡೋದ್ರಿಂದ ಎಷ್ಟೋ ಜನಕ್ಕೆ AI ಅಂತ ಬ್ರಾಂಚ್ ಗೊತ್ತಿರ್ತಿರ್ಲಿಲ್ಲ. ಆದರೆ ಅದರಿಂದ ಏನೇನು ಯೂಸ್ಫುಲ್, ಅದರಿಂದ ಏನೇನು ತೊಗೊಂಡ್ರೆ ಮುಂದೆ ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂತೆಲ್ಲ ನಾವು ತಿಳ್ಕೊಂಡ್ವಿ. ಮತ್ತು ನಾವು ಅದರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ, ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ನಾವು ಅದರಿಂದ ಹೇಗೆ ವಿತ್ಸ್ಟ್ಯಾಂಡ್ ಆಗೋದು, ಅದನ್ನ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಕೊಟ್ರು ಅವರು ನಮಗೆ. ಅದಕ್ಕೆ ಅನಂತ್ ಪ್ರಭು ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿರೋಂಥ
ಹರಿಪ್ರಸಾದ್ ಸರ್ಗೆ ನ್ಯೂಸ್ 18 ಕನ್ನಡಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಕಾಲೇಜಲ್ಲಿ ಬರೀ ಬೋರ್ಡ್ಸ್, ಎಲ್ಲರೂ ಅನ್ಕೊಂತಾರೆ ಕಾಲೇಜಲ್ಲಿ ಬೋರ್ಡ್ಸ್ ಮುಗಿಸ್ಕೊಂಡು ಮುಂದೆ ಹೋಗ್ಬಿಟ್ರೆ ಮುಗೀತು ಅಂತ. ಆದರೆ ನಮ್ಮ ಕಾಲೇಜಲ್ಲಿ ಆಗಲ್ಲ. ನಮ್ಮ ಕಾಲೇಜ್ ಅಂತ ಬಂದರೆ ಈಗ ಮುಂದೆ ಪಾಸ್ಔಟ್ ಆದ್ಮೇಲೆ ನಾವು ಏನು ಡಿಸಿಷನ್ ತಗೋಬೇಕು, ಏನು ಕೆರಿಯರ್ ಮೇಲೆ ಇದು ಮಾಡಬೇಕಂತ ಈ ಥರ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರೋ ನಮ್ಮ ಸುಮನ್ ಸರ್, ಕುಮಾರ್ ಜೈನ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ತೇಜಸ್ ಅಂತ, ನಾನು ಚಿಕ್ಕಮಂಗ್ಳೂರಿಂದ ಬಂದೀನಿ. ಇವತ್ತು ಒಂದು ವಿದ್ಯಾದೀಪ ಅನ್ನೋ ಇದು ಕಾರ್ಯಕ್ರಮ ನಡೆಸಿದ್ದಾರೆ ನ್ಯೂಸ್ 18 ಮತ್ತು XLPU ಕಾಲೇಜವರೆಲ್ಲ ಸೇರಿ. ಅದರಿಂದ ನಮಗೆ ತುಂಬ ಉಪಯೋಗ ಆಯಿತು. ನಮ್ಮ AI ಬಗ್ಗೆ ನಾಲೆಡ್ಜೇ ಇರಲಿಲ್ಲ. AI ಬಗ್ಗೆ ನಾಲೆಡ್ಜ್ ಸಿಕ್ತು ಸುಮಾರು. ನಮಗೆ ಮುಂದೆ ಫ್ಯೂಚರಲ್ಲಿ ಏನೇನು ಜಾಬ್ ತೊಗೋಬೇಕು, ಯಾವ ಕೆಲಸಕ್ಕೆ ಹೋಗಬೇಕು ಅದೆಲ್ಲ ಸುಮಾರು ತಿಳಿಸ್ಕೊಟ್ರು. ಇವತ್ತು AI ಕಾರ್ಯಕ್ರಮದಿಂದ ನಮಗೆ ನಮ್ಮ ಫ್ಯೂಚರ್ ಬಗ್ಗೆ ತುಂಬ ಮಾಹಿತಿಗಳು ಸಿಕ್ತು. ಇಂಥ ಪ್ರೋಗ್ರಾಮ್ಗಳು ಮುಂದೆ ನಡೆಸ್ತಾ ಇರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ 18 ಕನ್ನಡದಿಂದ ಆಯೋಜನೆ ಆಗಿದ್ದಂಥ ಈ ವಿದ್ಯಾದೀಪ ಎಂಬ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ. ಸೊ ದಟ್ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದೆ. ಅವರು ನಮಗೆ ಎ ಬಗ್ಗೆ ಹೇಳಿದರು. ನಾನು ಜಸ್ಟ್ ChatGPT ಅಂದರೆ ಜಸ್ಟ್ ಎ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಎ ಅಂದ್ರೇನು, ಎ ಬ್ರಾಂಚಸ್ ಏನೇನು ಅಂತೆಲ್ಲ ಹೇಳಿದರು. ಆ್ಯಂಡ್ ಇವನ್ ನಾನು ನೆಕ್ಸ್ಟ್ ಕೆರಿಯರ್ ಚೂಸ್ ಮಾಡಬೇಕಾದ್ರೆ ಯಾವ ಜಾಬ್ನ ರಿಪ್ಲೇಸ್ ಮಾಡುತ್ತೆ, ಯಾವ ಜಾಬ್ನ ರಿಪ್ಲೇಸ್ ಮಾಡಲ್ಲ ಅಂತ ಹೇಳಿದ್ರು. ತುಂಬ ವೆರೈಟೀಸ್ ಆಫ್ ಆ್ಯಪ್ ಬಗ್ಗೆ ಹೇಳಿದರು. ಸೊ ನಾನು ಹರಿಪ್ರಸಾದ್ ಸರ್ ಮತ್ತು ಪ್ರಭು ಸರ್ ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇನ್ಲಿ ನಾನು ಸುಮನ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವಿದ್ಯಾದೀಪ ಪ್ರೋಗ್ರಾಮ್ ಹೀಗೆ ಕಂಟಿನ್ಯೂ ಆಗಲಿ, ಎಲ್ಲ ಸ್ಟೂಡೆಂಟ್ಸಿಗೂ ಒಳ್ಳೆ ಇನ್ಫಾರ್ಮೇಷನ್ಸ್ ಕೊಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಅರ್ಜಿತ್ ಗೌಡ ಟಿ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಈ ವಿದ್ಯಾದೀಪ ಅಂತ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ ನ್ಯೂಸ್ 18 ಅವರು. ಇಟ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಸೆಕೆಂಡ್ PUC. ಬಿಕಾಸ್ ಯಾಕಂದರೆ ಸೆಕೆಂಡ್ PU ಆಗಿದ ತಕ್ಷಣ ಎಲ್ಲರಿಗೂ ತುಂಬ ತಲೆ ಕೆಡಿಸ್ಕೊತಾರೆ. ನೆಕ್ಸ್ಟ್ ಏನು ಮಾಡಬೇಕು, ಸೆಕೆಂಡ್ PU ಆದಮೇಲೆ ನನ್ನ ಜೀವನ ಏನು, ಯಾವ ಕೆರಿಯರ್ಗೆ ಹೋಗಬೇಕು. ಈಗಿನ ಕಾಲದಲ್ಲಿ ತುಂಬ ರೀತಿ ಕೆರಿಯರ್ಸ್ ಇದೆ. ಅವ್ರಿಗೆ ಒಂದು ಪರ್ಫೆಕ್ಟ್ ಅವ್ರಿಗೆ ಯಾವ್ದು ಯೂಸ್ ಆಗಬೇಕಂತ, ಯಾವ್ದು ಅವ್ರಿಗೆ ಸೆಟ್ ಆಗುತ್ತೆ ಆ ಥರ ಕಾನ್ಸೆಪ್ಟ್ಸ್ ತುಂಬ ಇದೆ ಈಗಿನ ಕಾಲದಲ್ಲಿ. ಆದರೆ ಅವ್ರಿಗೆ ಕರೆಕ್ಟಾಗಿ ಅವ್ರದ್ದು ಮೈಂಡ್ ಯೂಸ್ ಮಾಡಿ ಯಾವ್ದು ಗೆಸ್ ಮಾಡೋ ಆ ಥರ AI ಬಗ್ಗೆ ಮತ್ತು ತುಂಬ ರೀತಿಯಾದಂಥ ಹೊಸದಾಗಿ ಬಂದಿರೋ AI ಬಗ್ಗೆ ನಮಗೆ ಇವತ್ತು ಸೆಷನ್ಸ್ ಆಯಿತು. ಇಟ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಅಸ್. ಆ್ಯಂಡ್ ಮತ್ತು ನಿಮಗೆ ಸೆಕೆಂಡ್ PU ಆದಮೇಲೆ ಏನು ಮಾಡಬೇಕಂದ್ರೆ ಎಷ್ಟೊಂದು ಜನ ಗೊತ್ತಿರಲ್ಲ ಸೆಕೆಂಡ್ PU ಆದಮೇಲೆ ಈ ಥರದ್ದು ಕೋರ್ಸ್ ಇರುತ್ತೆ ಅಂತ. ಈ ಸೆಷನ್ನಿಂದ ನಮಗೊಂದು ಐಡಿಯಾ ಬಂತು. ನಮಸ್ತೆ ಕರ್ನಾಟಕ. ವಿದ್ಯಾದೀಪ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೀ ಹರಿಪ್ರಸಾದ್ ಸರ್ ಹಾಗೂ ಇವಾಗ ಟ್ರೆಂಡಿಂಗಲ್ಲಿರುವ AI ಅಂತ ಕೋರ್ಸ್ ಬಗ್ಗೆ ಮಾಹಿತಿಯನ್ನು ನೀಡಿದ ಶ್ರೀ ಅನಂತ್ ಪ್ರಭು ಸರ್ ಅವರಿಗೆ ತುಂಬ ಧನ್ಯ ಆಗುತ್ತೇನೆ. ಯಾಕಂದರೆ ನಾನೊಬ್ಬಳು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿಂದ ನನಗೆ ಮುಂದೆ AI ಚೂಸ್ ಮಾಡಬೇಕಂತ ತುಂಬ ಆಸೆ ಇತ್ತು. AI ಎಷ್ಟು ಅಡ್ವಾನ್ಸ್ ಆಗಿ ಅದು ಹೆಂಗೆ ಡೆವಲಪ್ ಆಗಿದೆ, AI ಟೂಲ್ಸ್ ಬಗ್ಗೆ ನಮಗೆ ಹೇಳಿಕೊಟ್ರು. ಮತ್ತು AI ಇಂದ ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ, ನಮ್ಮ ಥಿಂಕಿಂಗ್ ಇರುತ್ತೆ, ಮತ್ತು AI ಯೂಸ್ ಮಾಡ್ಕೊಂಡು ನಾವೇ ಹೆಂಗೆ ಎಫಿಷಿಯೆಂಟ್ ಆಗಿ ವರ್ಕ್ ತೆಗಿಬೋದು ಅದ್ರ ಬಗ್ಗೆ ಎಲ್ಲ ಬ್ಯೂಟಿಫುಲ್ ಆಗಿ ನಮಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು, ನಮಗೊಂದು ಮಾಹಿತಿ ಕೊಟ್ಟರು. ಅದರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಮತ್ತು ನಮ್ಮ ಚೇರ್ಮನ್ ಆದ ಶ್ರೀ ಸುಮಂತ್ ಕುಮಾರ್ ಸರ್ಗೂ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಇಂತಹ ಬ್ಯೂಟಿಫುಲ್ ಪ್ರೋಗ್ರಾಮ್ನ ನನಗೊಂದು ಅನುಭವಿಸೋಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನು ಮುಂದೆ ನನ್ನ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. AI ಅಡ್ವಾಂಟೇಜು ಇದೆ ಮತ್ತು ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಏನಂದರೆ ಈಗ ನಾರ್ಮಲ್ ಮಿಡಲ್ ಕ್ಲಾಸ್ ಪರ್ಸನ್ಗೆ ರಿಚ್ ಆಗಿ ಇರೋದು ಮತ್ತು ಅಲ್ಲಿ ಏನೇನು ನಡೆಯುತ್ತೆ ಮೊಬೈಲ್ ಬಗ್ಗೆ ಅದೆಲ್ಲ ಗೊತ್ತಿರಲ್ಲ. AI ಅದರಿಂದ ಒಂದು ಸ್ವಲ್ಪ ಹೆಲ್ಪ್ ಆಗೋದು. ಡಿಸ್ಅಡ್ವಾಂಟೇಜ್ ಏನಂದರೆ ಒಬ್ಬ ಪರ್ಸನಲ್ ಥಿಂಗ್ಸ್ ಎಲ್ಲ ಯೂಸ್ ಮಾಡೋದು ಮತ್ತು ಪರ್ಸ್ನಲ್ ID ಏನೇನೋ ಬೇರೆ ಥರ ಇರೋದೆಲ್ಲ ಯೂಸ್ ಮಾಡೋದೆಲ್ಲ AI ಇಂದ ಸಪೋರ್ಟಾಗಿ ಹ್ಯಾಕ್ ಮಾಡೋ ಥರ ಮಾಡ್ಬೋದು. AI ಯೂಸ್ ಆಗುತ್ತೆ ಯಾರಿಗೆ ಅಂದರೆ ಮಿಡಲ್ ಕ್ಲಾಸ್ ಪರ್ಸನ್ಗೆ ಅವ್ರಿಗೆ ಏನು ಬರಲ್ವೋ ಅದನ್ನು ಟೀಚ್ ಮಾಡೋ ಮೂಲಕ ಹೇಳ್ಕೊಡ್ಬೋದು. ಹಾಗೆ ನ್ಯೂಸ್ 18 ಚಾನಲ್ ಹರಿಪ್ರಸಾದ್ ಸರ್ ನಮಗೆ ಇನ್ಸ್ಪಿರೇಷನ್ ಥರ ಹೇಳಿದ್ದಾರೆ. ಅದು ನಮ್ಗೆ ಇಷ್ಟ ಆಯಿತು. ಯಾಕಂದರೆ ನಾವು ಈಗ ಹಾಸ್ಟೆಲಲ್ಲೆಲ್ಲ ಫೋನ್ ಇಲ್ಲ, ಕಂಪ್ಯೂಟರ್ ಇಲ್ಲ, ಆ ಥರ ಇಲ್ಲ. ಈಚೆಗಡೆಯಿಂದ ನಮ್ಮ ಸುಮನ್ ಸರ್ ತರಿಸಿ ಈ ನ್ಯೂಸ್ 18 ಅವ್ರಿಗೆ ಒಂದು ಮೂಲಕ ಹೆಲ್ಪ್ ಆಗಿದೆ ನಮಗೆ ಅಂತ ನ್ಯೂಸ್ 18 ಥ್ಯಾಂಕ್ಸ್ ಹೇಳ್ತಾ. ಎಲ್ಲರಿಗೂ ನಮಸ್ಕಾರ. ವಿದ್ಯಾದೀಪ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿರುವಂಥ ಹರಿಪ್ರಸಾದ್ ಸರ್ ಹಾಗೂ ಅನಂತ್ ಪ್ರಭು ಸರ್ ಅವರಿಗೆ ತುಂಬ ಧನ್ಯವಾದಗಳು. ಪ್ರೆಸೆಂಟ್ ವರ್ಲ್ಡಲ್ಲಿ AI ಹೇಗಿದೆ ಅಂದರೆ ನೆಕ್ಸ್ಟ್ ಜನ್ರೇಷನಲ್ಲಿ ಅದು ಯಾವ ಕಾರಣಕ್ಕೂ ಡ್ರಾಪ್ಔಟ್ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿದೆ. ಬಟ್ ಎಲ್ಲರೂ ಅಂದ್ಕೊಂಡಿರ್ಬೋದು AI ಅಂದರೆ ತುಂಬ ಹಾರ್ಮ್ಫುಲ್ ಆಗುತ್ತೆ ಅಂತ. ಬಟ್ ಐ ಆಮ್ 100% ಶ್ಯೂರ್ ಅದು ಯಾವ ಕಾರಣಕ್ಕೂ ಯಾರಿಗೂ ಏನೂ ಎಫೆಕ್ಟ್ ಮಾಡಲ್ಲ ಅಂತ. ಆ್ಯಂಡ್ ಮೋರೋವರ್ ನಾನು ಎಕ್ಸೆಲ್ ವಿದ್ಯಾಸಂಸ್ಥೆಯಲ್ಲಿ ಓದ್ತಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಂಗೆ ತುಂಬ ಖುಷಿ ಆಗುತ್ತೆ. ಮೋರೋವರ್ ನಮ್ಮ ಚೇರ್ಮನ್ ಆಗಿರುವಂಥ ಸುಮನ್ ಸರ್ ಆಗಿರ್ಬೋದು, ಅವ್ರು ಓದೋ ಮಕ್ಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ನೀವೇನಾದರೂ 10th ಆದಮೇಲೆ ಯಾವ ಕಾಲೇಜ್ ಜಾಯ್ನ್ ಆಗಲಿ ಅನ್ನೋ ಕನ್ಫ್ಯೂಷನ್ಸಲ್ಲಿದ್ದರೆ ಸೊ ಇಟ್ಸ್ ದ ಬೆಸ್ಟ್ ಐಡಿಯಾ ಟು ಚೂಸ್ ಎಕ್ಸೆಲ್. ಥ್ಯಾಂಕ್ ಯು.
ನನ್ನ ಪರ್ಸನಲ್ ಮ್ಯಾಟ್ರಾಗಿ ಬಂದರೆ ನಾನು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಅಂದರೆ ಅಫ್ಕೋರ್ಸ್ ಇಂಜಿನಿಯರ್ ಫೀಲ್ಡ್ಗೆ ನಾವು ಫುಲ್ ಸೆಟ್ ಆಗಿಬಿಟ್ಟಿರ್ತೀವಿ. ನೆಕ್ಸ್ಟ್ ಇಂಜಿನಿಯರ್ ಫೀಲ್ಡ್ಗೆ ಹೋಗೋದು ಅಲ್ಲೇ ಟೈಪ್ಸ್ ಆಫ್ ಕೋರ್ಸಸ್ ಇರುತ್ತೆ. ಅದು ಬೆಟರ್ಸ್ ಟಾಪ್ ಮೋಸ್ಟ್ ಕೋರ್ಸಸ್ ಅಂದರೆ ಎ ಐದಲ್ಲಿ ಯಾವ್ಯಾವ ಫೀಚರ್ಸು ಏನೇನು ಕಲಿಬೇಕು, ಏನೇನು ಅಡ್ವಾಂಟೇಜ್ ಐತೆ, ಡಿಸ್ಅಡ್ವಾಂಟೇಜ್ ಐತೆ, ಮತ್ತು ಎ ಐನಿಂದ ಏನು ಸೆಕ್ಯೂರು, ಏನಿಂದ ವೀಕ್ ಪಾಯಿಂಟಿಂದ ಏನೇನು ಆ್ಯಕ್ಟ್ ಮಾಡ್ತಾರೆ ಎಲ್ಲ ಆನಂದ್ ಸರ್ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಫುಲ್ ನಾಲೆಜ್ ಆಗಿ ಏನು ನಮ್ಗೆ ಏನು ಕಡಿಮೆ ನಾಲೆಜ್ ಇದ್ರೂ ಪರವಾಗಿರಲಿಲ್ಲ, ಬಟ್ ಇರೋ ನಾಲೆಜ್ನ ಅದನ್ನು ದೊಡ್ಡದಾಗಿ ಗ್ರೇಟಾಗಿ ತಗೊಂಡೋಗಿದ್ದಾರೆ. ನಾಟ್ ಓನ್ಲಿ ಬರೀ ಎ ಅಂತ ಫೀಲ್ಡೇ ಇಲ್ಲ ಇಂಜಿನಿಯರ್ ಫೀಲ್ಡಲ್ಲಿ, ಎಷ್ಟೊಂದು ಕೋರ್ಸ್ಗಳಿದೆ. ಇನ್ನು ಈಗ ಜಸ್ಟ್ ತಗೊಂಡ್ರೆ ಇನ್ನೂ ಸ್ವಲ್ಪ ಒಂದು 2-3 ವರ್ಷ ನಾವು ಓದಿಕ್ಕೆ ಕೆಲಸ ತಗೋಷ್ಟರಲ್ಲಿ ಮುಗ್ದೋಗುತ್ತೆ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಎಕ್ಕಿಂತ ಜಾಸ್ತಿ ಬೇರೆದು ಯಾರು ಕೋರ್ಸು ಇವಾಗ ನೆಕ್ಸ್ಟು ಅವ್ರು ಹೇಳಿದ್ರು ಒಂದೇ ಏನಪ್ಪ ಇವಾಗ ಜಸ್ಟ್ ಹೋದ್ರೆ ಬೇರೆ ಕೋರ್ಸ್ಗಳು ಇನ್ನು 10 ವರ್ಷ ಆದಮೇಲೆ ಏನೇನು ಬರುತ್ತೆ ಚೆನ್ನಾಗಿ ಓಡುತ್ತೆ ಅಂತ ಅವರು ಹೇಳಿದ್ರು. ನಮಸ್ಕಾರ ಕರ್ನಾಟಕ, ಶುಭ ಮಧ್ಯಾಹ್ನ ಎಲ್ಲರಿಗೂ. ಐ ಥಿಂಕ್ ಇವತ್ತು ಸ್ವಲ್ಪ ಸ್ಪೆಷಲ್ ಡೇ ಜಸ್ಟ್ ಬಿಕಾಸ್ ವಿದ್ಯಾದೀಪ ಅನ್ನೋ ಒಂದು ಪ್ರೋಗ್ರಾಮ್ ಅದು ಎಸ್ಪೆಷಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಲಾಂಚ್ ಆಗ್ತಾ ಇದೆ. ಅದನ್ನು ಕೂಡ ನಮಗೆ ಪ್ರೌಡ್ ಫೀಲ್ ಆಗೋದು ಜಾಸ್ತಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ XLPU ಕಾಲೇಜಿಂದನೇ ಅದು ಸ್ಟಾರ್ಟ್ ಆಗ್ತಾ ಇದೆ. ಸೊ ದ ಥಿಂಗ್ ಇಸ್ ವಿದ್ಯಾದೀಪ ಹೆಸರೇ ರೆಪ್ಲಿಕೇಟ್ ಮಾಡ್ತಾ ಇದೆ. ನಮಗೆ ನಮ್ಮ ಕನಸಿನತೆ ನಡೆಯೋಕೆ ಬೇಕಾಗಿರೋದು ವಿದ್ಯೆ ಅನ್ನೋ ಒಂದು ದೀಪ. ಸೊ ನ್ಯೂಸ್ 18 ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಬಿಕಾಸ್ ವಿದ್ಯಾದೀಪ ಅನ್ನೋ ಒಂದು ಎಕ್ಸೈಟೆಡ್ ಆ್ಯಂಡ್ ಮೋಟಿವೇಟೆಡ್ ಪ್ರೋಗ್ರಾಮ್ನ ಅವ್ರು ಇವತ್ತು ಪ್ರಾಬಬ್ಲಿ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಈ ಒಂದು ಪ್ರೋಗ್ರಾಮ್ ನನಗಷ್ಟೇ ಅಲ್ಲ, ಎಲ್ಲರಿಗೂ ಈ ಕರ್ನಾಟಕದಲ್ಲಿ ಇರೋ ಎಲ್ಲ ಎಜುಕೇಷನ್ ತಗೊಳ್ತಾ ಇರೋ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಲೈಕ್ ನನಗೆ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಲೈಕ್ ನಿನ್ನೆವರೆಗೂ ಕೂಡ ನನ್ನ ಪೇರೆಂಟ್ಸ್, ನನ್ನ ಬ್ರದರ್ ಎಲ್ಲ ಕೇಳ್ತಾ ಇದ್ರು ಲೈಕ್ ವಾಟ್ ನೆಕ್ಸ್ಟ್, ನೀನು ನೆಕ್ಸ್ಟ್ ಏನು ತೊಗೊಳ್ತೀಯಾ, ಓಕೆ ಇಂಜಿನಿಯರಿಂಗ್ ಓಕೆ ಮುಂದೆ ಏನು ತೊಗೊಳ್ತೀಯಾ ಅಂತ ಹೇಳಿ. ಸೊ ಐ ಥಿಂಕ್ ನಾನು ಅವಾಗ ಇನ್ನೂ ಸ್ಟಿಲ್ ಬಿಟ್ ಆಫ್ ಕನ್ಫ್ಯೂಷನಲ್ಲಿದ್ದೆ. ಈ ಪ್ರೋಗ್ರಾಮಿಗೆ ಬಂದು ಕೂತ ಮೇಲೆ ಆಫ್ಟರ್ ಲಿಸನಿಂಗ್ ಟು ಆನಂದ್ ಸರ್ಸ್ ಸ್ಪೀಕ್ ಆರ್ ಎಲ್ಸ್ ನಮ್ಮ ಏನು ಹರಿಪ್ರಸಾದ್ ಸರ್ ಇದ್ದಾರೆ, ಸೊ ಇವ್ರದ್ದೆಲ್ಲ ಮಾತುಗಳನ್ನ ಕೇಳಿದ ಮೇಲೆ ಐ ಫೆಲ್ಟ್ ಲೈಕ್ ಓಕೆ ಸ್ವಲ್ಪನಾದರೂ ಅಬಿಟ್ ಓಕೆ ನಾನು ಈ ಕೋರ್ಸ್ನ ತಗೊಂಡ್ರೆ ಬೆಟರ್, ಇಲ್ಲಿ ಇದು ಮಾಡಿದರೆ ಬೆಟರ್. ಸೊ ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಬಟ್ ನಾವೇನು ತಗೊಳ್ಬೇಕು, ವಿ ಆರ್ ಲೈಕ್ ಹ್ಯೂಮನ್ಸ್, ವಿ ಶುಡ್ ಟೇಕ್ ಇಟ್ ಪಾಸಿಟಿವ್ಲಿ. ನಮಗೆ ಏನಾಗುತ್ತೆ ಅದನ್ನು ನಾವು ಮಾಡಬೇಕು. ನಾವು ಸಾಧಿಸೋದು ಇನ್ ಅ ಪಾಸಿಟಿವ್ ವೇ, ವಿ ಶುಡ್ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಸೊ ನ್ಯೂಸ್ 18 ಅವರು ಇದಕ್ಕೋಸ್ಕರ ಒಂದು ಪ್ರೋತ್ಸಾಹ ನೀಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ಗೋಸ್ಕರ ಒಂದು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದೆಮ್ ಆ್ಯಂಡ್ ನಮಗೆ ತುಂಬಾ ಖುಷಿ ಆಗ್ತಾ ಇದೆ XLPU ಕಾಲೇಜ್ ದಕ್ಷಿಣ ಕನ್ನಡಕ್ಕೆ ಬಂದಿದ್ದಕ್ಕೆ. ನ್ಯೂಸ್ 18 ಥ್ಯಾಂಕ್ ಯು. ಎಲ್ಲ ಕ್ಯಾಮ್ರಾಮನ್ಸ್ಗಳಾಗಲಿ ಅಥವಾ ಕೋಆಪರೇಟರ್ಸ್ ಯಾರು ವರ್ಕರ್ಸ್ಗಳಾಗಲಿ ನ್ಯೂಸ್ 18 ಚಾನಲ್ ಐ ಲೈಕ್ ಟು ಥ್ಯಾಂಕ್ ಯು ಆಲ್. ಆ್ಯಂಡ್ XLPU ಕಾಲೇಜ್ ಮ್ಯಾನೇಜ್ಮೆಂಟ್ ಸುಮನ್ ಸರ್, ನಮ್ಮ ಪ್ರಿನ್ಸಿಪಲ್ ಪ್ರಜ್ವಲ್ ಸರ್, ರೋಹಿತ್ ಸರ್, ನವೀನ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಲಾಸ್ಟ್ ಒನ್, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಜೈ ಹಿಂದ್, ಥ್ಯಾಂಕ್ ಯು.